ಮಂಡ್ಯ ಲೋಕಸಭೆ ಚುನಾವಣೆಯಿಂದ ಹಿಂದೆ ಸರಿದಿದ್ದಾರೆ ಈಗ ಸುಮಲತಾ. ಮಂಡ್ಯ ಲೋಕಸಭೆಯಿಂದ ಮಾಡ್ತಾ ಇಲ್ಲ ಈ ಬಾರಿ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ ಸುಮಲತಾ. ಬೆಂಬಲಿಗರ ಸಭೆಯಲ್ಲಿ ಸಂಸದೆ ಸುಮಲತಾ ಈಗ ಘೋಷಣೆಯನ್ನ ಮಾಡಿದ್ದಾರೆ. ಈ ಬಾರಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ, ಹಾಗಂತ ನಾನು ಮಂಡ್ಯ ಬಿಟ್ಟು ಹೋಗ್ತಾ ಇಲ್ಲ, ಮಂಡ್ಯದಲ್ಲೇ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಸುಮಲತಾ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ನೀವು ನೋಡಿದಾಗೆ MP ಸೀಟು MLA ಸೀಟು ಸಿಕ್ಕಿಲ್ಲ ಅಂದ್ಮೇಲೆ ಕೋಪ ಮಾಡಿಕೊಂಡು ಪಾರ್ಟಿ ಬಿಟ್ಟೋಗ್ತಾರೆ. ಸುಮಲತಾ ಅಂಬರೀಶ್ MP ಟಿಕೆಟ್ ಬಿಟ್ಟು ಕೊಟ್ಟು ನಾನು ಬಿಜೆಪಿ ಸೇರುವಂತ ನಿರ್ಧಾರ ಮಾಡಿದ್ದೀನಿ. ನೋಡಿ ಸ್ವತಂತ್ರ ಕ್ಷೇತ್ರವನ್ನೇ ಬಿಟ್ಟುಕೊಡೋ ಸಾಹಸ ಇವತ್ತಿನ ಕಾಲದಲ್ಲಿ ಯಾರು ಮಾಡಲ್ಲ. ನಾನು ಇದು ಗೆದ್ದಂತ ಕ್ಷೇತ್ರ, ಅದು ಒಂದು ಐತಿಹಾಸಿಕ ಗೆಲುವು. ಆ ಇತಿಹಾಸವನ್ನ ಯಾರು ರಿಪೀಟ್ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ 52 ವರ್ಷಗಳ ನಂತರ ಇಂಡಿಪೆಂಡೆಂಟ್ MP ಆಗಿ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿ. ದೇಶದಲ್ಲೇ ನೀವು ನೋಡ್ತಾ ಇದ್ದೀರಾ, ಇಂಡಿಪೆಂಡೆಂಟ್ MP ಅನ್ನೋರು ಒಂದು ಕೈ ಬೆರಳಲ್ಲಿ ನೀವು ಎಣಿಸ್ಬೋದು ಅಷ್ಟೇ. ಮಂಡ್ಯದ ಜನ ಗೌರವ ನೋಡ್ತಾರೆ. ಇಂಡಿಪೆಂಡೆಂಟ್ MP ಆಗಿ ನೀವು ಗೆದ್ದು ಬಂದ್ರ, ಒಂದು ಸರ್ಕಾರವನ್ನೇ ವಿರೋಧಿಸಿ ನೀವು ಗೆದ್ರ ಅನ್ನೋ ಇವತ್ತಿಗೂ ಕೇಳ್ತಾರೆ. ಅದಕ್ಕೆ ಆ ಗೌರವವನ್ನು ತಂದುಕೊಟ್ಟಂತ ಜನ, ಆ ಜನರ ಕೈಯನ್ನು ಯಾವತ್ತೂ ಬಿಡೋದು ಇಷ್ಟಪಡೋದಿಲ್ಲ. ಇದೇ ಮಂಡ್ಯದಲ್ಲಿ ಕಳೆದ ಬಾರಿ ನಾನು ನನ್ನ ನಾಮಪತ್ರ ಸಲ್ಲಿಕೆ ಆದ್ಮೇಲೆ ನಿಮ್ಮ ಮುಂದೆ ನಿಂತು ನಿಮ್ಮಲ್ಲಿ ಒಂದು ಭಾಷೆ ಕೇಳಿದೆ, ಒಂದು ಭಾಷೆ ಕೊಡಿ, ಒಂದು ಮಾತು ಕೊಡಿ, ಒಂದು ವಾಗ್ದಾನ ಮಾಡಿ ಅನ್ನೋ ಮಾತನ್ನ ಅವತ್ತು ನಾನು ಕೇಳಿದೆ. ಆದ್ರೆ ಇವತ್ತು ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಈ ಮಂಡ್ಯದ ಋಣ, ಈ ಮಂಡ್ಯದ ಜನರನ್ನ ಸುಮಲತಾ ಅಂಬರೀಶ್ ಎಂದೆಂದಿಗೂ ಬಿಡೋದಿಲ್ಲ. ಈ ಒಂದು ಪ್ರೀತಿ, ನಿಮ್ಮ ಆಶೀರ್ವಾದ ಎಂದೆಂದಿಗೂ ಹೀಗೆ ಇರಬೇಕು, ಇರಲಿ ಅಂತ ನಿಮ್ಮಲ್ಲಿ ನನ್ನ ತುಂಬ ಹೃದಯದ ಮನವಿಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಯತ್ನ ನೀವು ನನ್ನ ಜೊತೆಯಲ್ಲಿ ಇರ್ತೀರಾ ವಿಶ್ವಾಸ ಇಟ್ಕೊಂಡು ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಂದು ಮಾತು ಹೇಳ್ತೀನಿ. ನಾನು ಸಂಸದೆಯಾಗಿ ನಿಮಗೆ ಪರಿಚಯ ಆಗಿ ಅಂಬರೀಶ್ ಅವರ ಪತ್ನಿಯಾಗಿ ಜಿಲ್ಲೆಯ ಸೊಸೆಯಾಗಿ ಆನಂತರ ನಾನು ಸಂಸದೆಯಾದೆ. ಆದ್ರೆ ನೀವು ಇವತ್ತು ನನಗೆ ಒಂದು ತಾಯಿ ಸ್ಥಾನವನ್ನು ಕೊಟ್ಟಿದ್ದೀರಿ. ತಾಯಿಯಿಂದ ಮಕ್ಕಳನ್ನ ಯಾರು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ತಾಯಿ ನೀವು ನನ್ನ ಮಕ್ಕಳಾಗಿ ನಾನು ಭಾವಿಸಿ ಎಂದೆಂದಿಗೂ ಜೊತೆಯಲ್ಲಿ ಇರಬೇಕು ಅಂತ ಆಶಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯದ ಜನರಿಗಾಗಿ ವಿಡಿಯೋಗೆ ಮಂಡ್ಯದಲ್ಲಿ ಒಂದು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಈಗಷ್ಟೇ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ, ಹಾಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ನೀಡ್ತೀನಿ ಅನ್ನುವುದರ ಬಗ್ಗೆ ಈಗಾಗಲೇ ಮೈತ್ರಿ ಅಭ್ಯರ್ಥಿ HDKಗೆ ಬೆಂಬಲವನ್ನು ಘೋಷಿಸಿದ್ದಾರೆ. ಅದರ ಜೊತೆಗೆ ಶೀಘ್ರವೇ ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಸುಮಲತಾ ಸ್ಪಷ್ಟಪಡಿಸಿದ್ದಾರೆ. ಕ್ಷೇತ್ರವಾಗಿ ಮಾಡೋದಿಲ್ಲ, ಕಾಂಗ್ರೆಸ್ಗೂ ಹೋಗೋದಿಲ್ಲ, ಏನಿದು ಬಿಜೆಪಿ ಸೇರ್ಪಡೆ
ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಬೆಂಬಲವನ್ನ ನೀಡ್ತೀನಿ ಅನ್ನುವಂಥ ಮಾತುಗಳನ್ನ ಸುಮಲತಾ ಅವರು ವ್ಯಕ್ತಪಡಿಸಿದ್ದಾರೆ. ಇವತ್ತು ನಡೆದಂತಹ ದೀರ್ಘವಾದಂತಹ ಒಂದು ಕಾರ್ಯಕ್ರಮ ಬೆಳಗ್ಗೆಯಿಂದಲೂ ಕೂಡ ಎಲ್ಲರ ಚಿತ್ತ ನೆಟ್ಟಿದ್ದಂಥದ್ದು ಸುಮಲತಾ ಅವರ ನಿರ್ಧಾರ. ಏನ್ ಹೇಳ್ತಾರೆ ಸುಮಲತಾ ಅವರು, ಯಾವ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನುವಂಥದ್ರ ಬೆಳಗ್ಗೆನೆ ಟಿವಿ9 ಒಂದು ಸ್ಪಷ್ಟವಾಗಿ ಹೇಳಿತ್ತು. ಕೆಲವೊಂದಷ್ಟು ಬಲ್ಲ ಮೂಲಗಳಿಂದ ಆಪ್ತರು ತಿಳಿಸಿರೋ ರೀತಿ ಅವರ ಒಂದು ಮಾತುಗಳನ್ನು ಆಧರಿಸಿ ಹೇಳೋದಾದ್ರೆ ಸುಮಲತಾ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂತ ಮೊದಲೇ ಹೇಳಿತ್ತು. ಇವತ್ತು ಸುಮಲತಾ ಅವರು ಕೂಡ ಅದನ್ನ ಹೇಳಿದ್ದಾರೆ.